ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಎರಡು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎರಡೂ ಬಂದ್ಬಿಟ್ಟು ಅಮೆಝಾನ್ ಕಂಪ್ನಿಯವರೇ ಹೈಯರ್ ಮಾಡ್ತಾ ಇರೋದು. ಸೊ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಹಿಂಗೆ ಅಪ್ಲೈ ಮಾಡೋದು, ಮತ್ತು ಯಾರೆಲ್ಲ ಅಪ್ಲೈ ಮಾಡ್ಬೋದು, ಮತ್ತು ಏನೇನು ಸ್ಕಿಲ್ಸ್ ಬೇಕು, ಮತ್ತು ಸ್ಯಾಲ್ರಿ ಎಷ್ಟು, ಮತ್ತು ಎಲ್ಲಿ ವರ್ಕ್ ಲೊಕೇಶನ್ ಅಂತ ಹೇಳ್ಬಿಟ್ಟು. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನೀಡಿರೋದಕ್ಕೂ ಶೇರ್ ಮಾಡಿ. ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡೋಣ. ಫಸ್ಟ್ ಜಾಬ್ ಬಂದ್ಬಿಟ್ಟು ಇಲ್ಲಿ ಇನ್ವೆಸ್ಟಿಗೇಷನ್ ಅಸೋಸಿಯೇಟ್ ರೋಲ್ಗೆ ಹೈಯರ್ ಮಾಡ್ತಿರೋದು. ಇದು ಬ್ಯಾಂಗ್ಳೂರ್ ಲೊಕೇಶನ್ಗೆ. ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇದು ಲೈಕ್ ಇಲ್ಲಿ 12 ಮಂತ್ಸ್ ಕಾಂಟ್ರಾಕ್ಟ್ ಜಾಬ್ ಥರ ಹೈಯರ್ ಮಾಡ್ತಾ ಇರೋದು ಈ ರೋಲ್ಗೆ. ಸೊ ಅಬೌಟ್ ದ ಟೀಮ್ ನೋಡೋದಾದ್ರೆ ಲೈಕ್ ಅಮೆಝಾನ್ ಬಗ್ಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಸೊ ಅದ್ರ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಇಲ್ಲಿ ನಾವು ಏನು ಮಾಡಬೇಕು ಅಂತ ಅಂದರೆ, ಇಲ್ಲಿ ಕೀ ಜಾಬ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ಜಾಬಲ್ಲಿ ದಿಸ್ ಇನ್ಕ್ಲೂಡ್ ಬಟ್ ನಾಟ್ ಲಿಮಿಟೆಡ್ ಅಂತಂದರೆ ಏನು ವರ್ಕ್ ಮಾಡ್ತೀವಿ ಆ್ಯಕ್ಚುಲ್ ಹಂಗೆ ಅಂದರೆ ರಿಸರ್ಚ್ ಆ್ಯಂಡ್ ಎವ್ಯಾಲ್ಯೂಯೇಟ್ ಫ್ಯಾಕ್ಟ್ಸ್ ಸರೌಂಡಿಂಗ್ ಸೆಲ್ಲರ್ ಟ್ರಾನ್ಸಾಕ್ಷನ್ ಅಂತಂದರೆ ಇವಾಗ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ, ಎಲ್ಲ ಕರೆಕ್ಟಾಗಿದ್ದೀನಾ ಅಂತ ಚೆಕ್ ಮಾಡಬೇಕಾಗಿರುತ್ತೆ. ಮತ್ತು ಟೇಕ್ಸ್ ಅಪ್ರೋಪ್ರಿಯೇಟ್ ಆ್ಯಕ್ಷನ್ ಆ್ಯಂಡ್ ಇನ್ವೆಸ್ಟಿಗೇಟೆಡ್ ಟ್ರಾನ್ಸಾಕ್ಷನ್ ಬೇಸ್ಡ್ ಆನ್ ದ ಎಕ್ಸ್ಟಾಬ್ಲಿಷ್ಡ್ ಸ್ಟ್ಯಾಂಡರ್ಡ್ ಆಪ್ರೇಷನ್ ಅಂತಂದರೆ ಏನಾದ್ರು ಡೌಟ್ ಬಂದರೆ ಅದ್ರ ಬಗ್ಗೆ ಎಕ್ಸ್ಟ್ರಾ ಕೇರ್ ತೊಗೊಂಡು ನಾವು ಸರ್ಚ್ ಮಾಡಬೇಕಾಗಿರುತ್ತೆ. ಇಲ್ಲಿ ಮತ್ತೆ ಡಾಕ್ಯುಮೆಂಟ್ಸ್ ದೇರ್ ಆಕ್ಷನ್ ಬೈ ಪ್ರೊವೈಡಿಂಗ್ ಡೀಟೇಲ್ ಅನೋಸೇಷನ್ಸ್ ಅಂತಂದರೆ ಅವ್ರು ಏನೇನು ಸರ್ಚ್ ಮಾಡಿದ್ರು, ಏನೇನು ಚೆಕ್ ಮಾಡಿದ್ರು ಅದನ್ನೆಲ್ಲ ಡೀಟೇಲಾಗಿ ಮೆನ್ಷನ್ ಮಾಡಬೇಕು ಅನ್ನೋ ಡಾಕ್ಯುಮೆಂಟಲ್ಲಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಮತ್ತು ಇಲ್ಲಿ ಕಮ್ಯುನಿಕೇಟ್ ವಿತ್ ಎಕ್ಸ್ಟರ್ನಲ್ ಕಸ್ಟಮರ್ ವಿಯಾ ಫೋನ್ ಆರ್ ಇಮೇಲ್ ಡ್ಯೂರಿಂಗ್ ದೇರ್ ಇನ್ವೆಸ್ಟಿಗೇಷನ್ ಪ್ರೊಸೆಸ್. ಏನಾದ್ರು ಡೌಟ್ ಬಂತು ಅಂತ ಅಂದರೆ ಅವ್ರ ಕಸ್ಟಮರ್ ಕಡೆಯಿಂದ ಏನಾದ್ರು ಹೆಲ್ಪ್ ಬೇಕು ಅಂತ ಅಂದರೆ ಅವ್ರ ಜೊತೆ ಎಲ್ಲ ತಗೊಂಡು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಫಾಲೋಯಿಂಗ್ ಇನ್ ದ ಇನ್ವೆಸ್ಟಿಗೇಷನ್ ಪ್ರೊಸೆಸ್ಸು ಇಲ್ಲಿ ಅಂದರೆ ಅಂಡರ್ಸ್ಟ್ಯಾಂಡ್ ದ ಇಶ್ಯೂಸ್ ಆ್ಯಂಡ್ ಮೇಕ್ ಬೆಸ್ಟ್ ಯೂಸ್ ಆಫ್ ಅವೈಲೇಬಲ್ ರಿಸೋರ್ಸ್ ಟು ರಿಸಾಲ್ವ್ ಅಂತಂದರೆ ಏನು ಇಶ್ಯೂ ಹೆಂಗೆ ರಿಸಾಲ್ವ್ ಮಾಡೋದು ಅನ್ನೋದ್ರ ಬಗ್ಗೆ ನಾಲೆಡ್ಜ್ ಇರಬೇಕು. ಮತ್ತು ಇಲ್ಲಿ ಸಿಸ್ಟಮೆಟಿಕಲಿ ಎಸ್ಕ್ಯುಲೇಟ್ ಪ್ರಾಬ್ಲಮ್ ಆರ್ ವೇರಿಯನ್ಸ್ ಇನ್ ದ ಇನ್ಫಾರ್ಮೇಷನ್ ಅಂತಂದರೆ ಏನಾದ್ರು ತುಂಬ ವೇರಿಯನ್ಸ್ ಬಂದರೆ ನಾವು ಎಸ್ಕ್ಯುಲೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಡಾಕ್ಯುಮೆಂಟ್ ವಿತ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಸ್ಟೇಕ್ ಹೋಲ್ಡರ್ಸ್. ಮತ್ತು ಇಲ್ಲಿ ಅಂಡರ್ಸ್ಟ್ಯಾಂಡ್ ಪರ್ಫಾರ್ಮೆನ್ಸ್ ಮ್ಯಾಟ್ರಿಕ್ಸ್ ಟು ಕ್ರಿಯೇಟ್ ಅನಾಲಿಸಿಸ್ ಫಾರ್ ಡ್ರೈವಿಂಗ್ ಬಿಸ್ನೆಸ್ ಗೋಲ್ಸ್ ಅಂತ ಹೇಳಿದ್ದಾರೆ. ಇಲ್ಲಿ ನೋಡೋದಾದರೆ ಯಾವ ಥರ ಕ್ಯಾಂಡಿಡೇಟ್ನ ಹುಡುಕ್ತಿದ್ದಾರೆ ಅಂದರೆ ಕ್ವಾಲಿಫಿಕೇಷನು ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನು ಗ್ರ್ಯಾಜುಯೇಟ್ ಆಗಿರಲೇಬೇಕು. ಸೊ ವರ್ಕ್ ಎಕ್ಸ್ಪೀರಿಯೆನ್ಸ್ ಬಂದ್ಬಿಟ್ಟು 0 to 1 year ಆಫ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಸಾಕು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಇಂಗ್ಲೀಷ್ ಕಮ್ಯುನಿಕೇಷನ್ ಮ್ಯಾಂಡೇಟರಿ ಮತ್ತು ಲಾರ್ಜ್ ಸೆಟ್ ಆಫ್ ಡೇಟಾನ ಹ್ಯಾಂಡಲ್ ಮಾಡೋಷ್ಟು ಕೆಪಬಿಲಿಟಿ ಇರಬೇಕು. ಮತ್ತು ಡೆಮಾನ್ಸ್ಟ್ರೇಟ್ ಎಬಿಲಿಟಿ ಟು ವರ್ಕ್ ಇನ್ ಟೀಮ್ ವೆರಿ ಡೈನಮಿಕಲ್ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ಪ್ರಿಫರ್ಡ್ ಕ್ವಾಲಿಫಿಕೇಷನ್ ನೋಡೋದಾದರೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರಬೇಕು. ಮತ್ತು ಇಲ್ಲಿ ಕ್ಲಿಯರ್ಲಿ ಕಮ್ಯುನಿಕೇಟ್ ವಿತ್ ದ ಮ್ಯಾನೇಜರ್ ಆ್ಯಂಡ್ ಅಸೋಸಿಯೇಟ್ ಆಲ್ ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿರಬೇಕು ಅಂತ ಹೇಳಿದ್ದಾರೆ. ಮತ್ತು ಡೀಟೇಲ್ ಓರಿಯೆಂಟೆಡ್ ಕೂಡ ಆಗಿರಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ನೋಡಿಕೊಂಡು ಒಂದ್ಸಲ ಅಪ್ಲೈ ಮಾಡಿ. ಸೊ ಈಗ ಸೆಕೆಂಡ್ ಜಾಬ್ ಯಾವುದು ಅಂತ ನೋಡೋಣ. ಸೆಕೆಂಡ್ ಜಾಬ್ ಕೂಡ ಬಂದ್ಬಿಟ್ಟು ಅಮೆಝಾನ್ ಅವ್ರದ್ದೇನೆ. ಇವರು ಡೇಟಾ ಅಸೋಸಿಯೇಟ್ ಅಮೆಝಾನ್ ರೋಲ್ ತಯಾರು ಮಾಡ್ತಿದ್ದಾರೆ. ಇದು ರಿಮೋಟ್ ಆಗಿರುತ್ತೆ, ವರ್ಚುವಲ್ ನೋಡಿ, ಬ್ಯಾಂಗ್ಳೂರು ವರ್ಚುವಲ್ ಆಗಿರುತ್ತೆ. ಸೊ ಇಲ್ಲಿ ಇವ್ರದ್ದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಕೀ ಜಾಬ್ ರೆಸ್ಪಾನ್ಸಿಬಿಲಿಟೀಸ್ ಏನು ಇವ್ರ ರೋಲಲ್ಲಿ ಅಂದರೆ ಆಸ್ ಎ ಡೇಟಾ ಅಸೋಸಿಯೇಟ್ ಏನು ಅಂದರೆ ರೆಸ್ಪಾನ್ಸಿಬಲ್ ಫಾರ್ ಪ್ರೊವೈಡಿಂಗ್ ಟೈಮ್ಲಿ ಆ್ಯಂಡ್ ಕ್ವಾಲಿಟಿ ಡೇಟಾ ಅನೋಸೇಷನ್ ಫಾರ್ ವೆರೈಟಿ ಆಫ್ ವರ್ಕ್ ಫ್ಲೋಸ್ ಅಂತಂದರೆ ಏನಾದರೂ ವರ್ಕ್ ಫ್ಲೋಸ್ ಅಂತಂದರೆ ಈಗ ಇಮೇಜ್ ನೋಡಿ ಟ್ರಾನ್ಸ್ಲೇಟ್ ಮಾಡಿ ಆ ಥರ ಜಾಬ್ ಆಗಿರುತ್ತೆ. ಇಲ್ಲಿ that task therefore will be repetitive in nature and will require candidate to make quick decision ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಮೀಟ್ ಬಿಸ್ನೆಸ್ ರಿಕ್ವೈರ್ಮೆಂಟು SLA ಎಲ್ಲ ಮೀಟ್ ಮಾಡಬೇಕು. ಮತ್ತು ಮೇಂಟೈನ್ ರೆಕಾರ್ಡ್ ಆಫ್ ಡೇ ಟು ಡೇ ಅಪ್ಡೇಟಿಂಗ್ ಮತ್ತು SOPಗಳನ್ನ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಅನಲೈಸ್ ಡೇಟಾ ಆ್ಯಂಡ್ ಎವಲ್ಯೂಟ್ ಟ್ರೆಂಡ್ಸ್ ಅಂತಂದರೆ ಯಾವ ಥರ ವರ್ಕ್ ಆಗ್ತಿದೆ ನಮ್ಮದು ಅಂತೆಲ್ಲ ನೋಡಬೇಕು ಅಂತ ಹೇಳಿದ್ದಾರೆ. ಮತ್ತು ಫೆಮಿಲಾರಿಟಿ ವಿತ್ ಕಾಮರ್ಸ್ ಡೊಮೈನ್ ಬಗ್ಗೆ ನಾಲೆಜ್ ಇರಬೇಕು. ಇನ್ನು ಇಲ್ಲಿ ಬೇಸಿಕ್ ಕ್ವಾಲಿಫಿಕೇಷನ್ ನೋಡೋದಾದರೆ ಇವ್ರೂ ಅಷ್ಟೇ ಬ್ಯಾಚುಲರ್ಸ್ ಡಿಗ್ರಿ ಆಗಿರಬೇಕು. ಮತ್ತು ಇಂಗ್ಲೀಷು ಓದೋಕ್ಕೆ, ಮಾತಾಡೋಕ್ಕೆ, ಬರೆಯೋಕ್ಕೆಲ್ಲ ಬರಬೇಕು ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ಅಂದರೆ ವರ್ಡು, MS ಎಕ್ಸೆಲ್ಲು ಮತ್ತು ಔಟ್ಲುಕ್ ಬಗ್ಗೆ ನಾಲೆಜ್ ಇರಬೇಕು. ಇಲ್ಲಿ ನಾಲೆಜ್ ಆನ್ ಎಕ್ಸೆಲ್ ಅಟ್ ಅಡ್ವಾನ್ಸ್ ಲೆವೆಲ್ ಅಂತಂದರೆ ಎಕ್ಸೆಲ್ ಬಗ್ಗೆ ಸ್ವಲ್ಪ ಡೀಪಾಗಿ ನಾಲೆಜ್ ಇದ್ದರೆ ಬೆನಿಫಿಟೆಡ್ ಅಂತ ಹೇಳಿದ್ದಾರೆ. ಸೊ ನಾನು ಈ ಲಿಂಕ್ನೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಎರಡು ಜಾಬ್ಗೂ ಅಪ್ಲೈ ಮಾಡಿ. ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಜಸ್ಟ್ ಅಪ್ಲೈ ಮಾಡಿದ ತಕ್ಷಣ ಯಾರಿಗೂ ಜಾಬ್ ಆಗೋಲ್ಲ. ಸೊ ನೋಡಿಕೊಂಡು ನಿಮ್ಮ ಸ್ಕಿಲ್ಸ್ನ ಅಪ್ಡೇಟ್ ಮಾಡಿಕೊಂಡು ರೆಸ್ಯೂಮೇನ ಅಪ್ಡೇಟ್ ಮಾಡಿಕೊಂಡು ಅಪ್ಲೈ ಮಾಡಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬೈ. ಥ್ಯಾಂಕ್ ಯು.